ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಖಾತೆ ಕಾಯಿಲೆಗಳಿರುತ್ತೆ ಅಂತ ಖಾತೆ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಕೆಂಡಾಮಂಡರಾಗಿದ್ದಾರೆ. ಬಿಡಿಎ ಬಿಎಂಆರ್ಡಿಎ ಇಲ್ಲ ಅಂದ್ರೆ ಖಾತೆಯೇ ಬೇಡ ಅಂತ ಹೇಳಿದ್ದಾರೆ. ಅಧಿಕಾರ ವಹಿಸಿಕೊಳ್ಳಲ್ಲ ಅಂತ ಕೃಷ್ಣ ಭೈರೇಗೌಡರು ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಯಾರ್ಯಾರಿಗೆ ಯಾವ ಕಾಯಿಲೆ ಇದೆಯೋ ಅಂತ ವ್ಯಂಗ್ಯವಾಡಿದ್ದಾರೆ. ಅದಕ್ಕೆ ಏನೇನು ಔಷಧಿಗಳು ಬರುತ್ತವೆಯೋ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಬಿಡಿಎ ಬಿಎಂಆರ್ಡಿಎ ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಈಗ 13 ಜನ ಮಿನಿಸ್ಟರ್ ಆಗಿದ್ದಾರೆ, ಅವರಲ್ಲೇ 3 ಜನರ ಸಮಸ್ಯೆ ಇದೆ. ಮುನಿಯಪ್ಪ ಬೇಸರ ಆಗ್ತಿದ್ರು. ಇಲ್ಲ, ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೊಸದೇನಿದೆ, ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ. ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಾನು ಊಹೆ ಅಷ್ಟೇ, ಯಾರು ಹೇಳಿದಂತದ್ದಲ್ಲ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಬಿಡಿಎ ಈ ರೀತಿ ರಾಜಣ್ಣ ಮಾತು. ಒಟ್ಟಾರೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ಇದೆ. ಜೊತೆಗೆ ಈಗ ಒಳ್ಳೆ ಆಡಳಿತ ಕೊಟ್ಟರೆ ಮುಂದೆ ಪಕ್ಷಕ್ಕೆ ಅನುಕೂಲ ಅಂತಾರೆ ರಾಜಣ್ಣ. 2028ರ ಚುನಾವಣೆಗೆ ಅದು ಅನುಕೂಲ ಆಗಲಿದೆ. ಒಳ್ಳೆ ಆಡಳಿತ ಕೊಡ್ಲಿಲ್ಲ ಅಂತಂದ್ರೆ ಜನರ ಕೈಯಲ್ಲಿ ಅದಿರುತ್ತೆ, ಅಂದ್ರೆ ರಾಜಕಾರಣಿಗಳ ಭವಿಷ್ಯ ಅದರಲ್ಲಿ ಅಡಗಿರುತ್ತೆ ಅಂತ KN ರಾಜಣ್ಣ ಮಾತನಾಡಿದ್ದಾರೆ. ಈಗ ನೋಡಿ, ಈಗ ಇನ್ನು 2 ವರ್ಷ ಇರೋದು. 2 ವರ್ಷದಲ್ಲಿ ಕಡೆ 6 ತಿಂಗಳು ಚುನಾವಣೆ, 1.5 ವರ್ಷ ಇರೋದು. ಈಗ ಗುಡ್ ಗವರ್ನೆನ್ಸ್ ಕೊಡಬೇಕು, ಮತ್ತೆ ಪಾರ್ಟಿನೂ ಸೆನ್ಸಿಟೈಸ್ ಮಾಡಿದ್ರೆ 2028ಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಗುಡ್ ಗವರ್ನೆನ್ಸ್ ಕೂಡ ಇರಬೇಕು, ಪಾರ್ಟಿನೂ ಕೂಡ ಸೆನ್ಸಿಟೈಸ್ ಮಾಡಿದ್ರೆ 2028ಅಲ್ಲಿ ಮತ್ತೆ ಬರ್ತೀವಿ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಜನರ ಕೈಲಿ ಇರ್ತಕ್ಕಂಥದ್ದು ಯೋಚನೆ ಮಾಡೋಣ. ಈಗ ನೋಡಿ, ಈಗ ಇನ್ನು 2 ವರ್ಷ ಇರೋದು. 2 ವರ್ಷದಲ್ಲಿ ಕಡೆ 6 ತಿಂಗಳು ಚುನಾವಣೆ, 1.5 ವರ್ಷ ಇರೋದು. ಈಗ ಗುಡ್ ಗವರ್ನೆನ್ಸ್ ಕೊಡಬೇಕು, ಮತ್ತೆ ಪಾರ್ಟಿನೂ ಸೆನ್ಸಿಟೈಸ್ ಮಾಡಿದ್ರೆ 2028ಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಗುಡ್ ಗವರ್ನೆನ್ಸ್ ಕೂಡ ಇರಬೇಕು, ಪಾರ್ಟಿನೂ ಕೂಡ ಸೆನ್ಸಿಟೈಸ್ ಮಾಡಿದ್ರೆ 2028ಅಲ್ಲಿ ಮತ್ತೆ ಬರ್ತೀವಿ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಜನರ ಕೈಲಿ ಇರ್ತಕ್ಕಂಥದ್ದು ಯೋಚನೆ ಮಾಡೋಣ. ಈಗ ನೋಡಿ, ಈಗ ಇನ್ನು 2 ವರ್ಷ ಇರೋದು. 2 ವರ್ಷದಲ್ಲಿ ಕಡೆ 6 ತಿಂಗಳು ಚುನಾವಣೆ, 1.5 ವರ್ಷ ಇರೋದು. ಇದು ರಾಜಣ್ಣ ಮಾತು. ಒಳ್ಳೆ ಆಡಳಿತ ಕೊಟ್ಟರೆ ಮುಂದೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಬರಲಿರುವಂತಹ 2028ರ ಚುನಾವಣೆ ಬಗ್ಗೆ ಈಗಲೇ ಮಾತನಾಡ್ತಾ ಇದ್ದಾರೆ ರಾಜಣ್ಣ. ಒಳ್ಳೆ ಆಡಳಿತ ಕೊಡಲಿಲ್ಲ ಅಂತಂದ್ರೆ ಭವಿಷ್ಯ ಜನರ ಕೈಯಲ್ಲಿರುತ್ತೆ.